ಅದು ಫೆಬ್ರವರಿಯ ಚಳಿಗಾಲದ ಬೆಳಗ್ಗೆ. ಕಾಲೇಜಿನ ಹಳೆಯ ಬೇವಿನ ಮರದ ಕೆಳಗೆ ಕುಳಿತು ಕಾವ್ಯ ತನ್ನ ಡೈರಿಯಲ್ಲಿ ಏನೋ ಬರೆಯುತ್ತಿತ್ತು. ಅವಳ ಕಣ್ಣಲ್ಲಿ ಮಾತಾಡದ ಭಾವನೆಗಳು, ಹೃದಯದಲ್ಲಿ ಹೇಳಲಾಗದ ಆಸೆಗಳು. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಅರ್ಜುನ್ ಅವಳನ್ನು ದೂರದಿಂದಲೇ ಗಮನಿಸುತ್ತಿದ್ದ. ಇಬ್ಬರ ನಡುವಿನ ಮೌನವೇ ಅವರ ಪ್ರೀತಿಯ ಮೊದಲ ಭಾಷೆಯಾಗಿತ್ತು. ಅರ್ಜುನ್ ಮತ್ತು ಕಾವ್ಯ ಸ್ನೇಹಿತರಾಗಿ ಬಹಳ ದಿನಗಳಿಂದ ಇದ್ದರು. ಆದರೆ ಆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬೆಳೆಯುತ್ತಿದ್ದುದನ್ನು ಇಬ್ಬರೂ ಅರಿತಿದ್ದರೂ ಹೇಳಿಕೊಳ್ಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಆ ದಿನ ಪ್ರಾಮಿಸ್ ಡೇ ಎಂದು ತಿಳಿದಾಗ ಅರ್ಜುನ್ ಮನಸ್ಸು ತೀರ್ಮಾನಿಸಿತು. ಸಂಜೆಯ ಹೊತ್ತಿಗೆ ಇಬ್ಬರೂ ಅದೇ ಮರದ ಕೆಳಗೆ ಮತ್ತೆ ಭೇಟಿಯಾದರು. ಆಕಾಶ ಕೆಂಪಾಗಿ ಮಿಂಚುತ್ತಿತ್ತು. ಗಾಳಿಯಲ್ಲಿ ಮೃದು ನಿಶ್ಶಬ್ದ. ಅರ್ಜುನ್ ನಿಧಾನವಾಗಿ ಹೇಳಿದ, ಕಾವ್ಯ, ನಾನು ನಿನಗೆ ದೊಡ್ಡ ವಾಗ್ದಾನ ಕೊಡಲ್ಲ, ಆದರೆ ಒಂದನ್ನು ಮಾತ್ರ ಹೇಳಬಲ್ಲೆ. ನಿನ್ನ ನಗುವಿನಲ್ಲಿ ನನ್ನ ಸಂತೋಷವಿದೆ, ನಿನ್ನ ದುಃಖದಲ್ಲಿ ನನ್ನ ಹೊಣೆಗಾರಿಕೆ ಇದೆ. ಕಾವ್ಯ ಕಣ್ಣುಗಳು ತೇವವಾಯಿತು. ಅವಳು ಮೃದುವಾಗಿ ಉತ್ತರಿಸಿದಳು, ನಾನು ವಾಗ್ದಾನ ಮಾಡ್ತೀನಿ. ಜೀವನ ಸುಲಭವಾಗಿರಲಿ ಕಷ್ಟವಾಗಿರಲಿ, ನಾನು ನಿನ್ನ ಕೈ ಬಿಡಲ್ಲ. ಆ ಕ್ಷಣದಲ್ಲಿ ಪ್ರೀತಿ ಎಂದರೆ ದೊಡ್ಡ ಮಾತುಗಳಲ್ಲ, ದೊಡ್ಡ ಕನಸುಗಳಲ್ಲ, ಸಣ್ಣ ಸಣ್ಣ ನಿಷ್ಠಾವಂತ ವಾಗ್ದಾನಗಳೆಂದು ಇಬ್ಬರಿಗೂ ಅರ್ಥವಾಯಿತು. ಪ್ರಾಮಿಸ್ ಡೇ ಅವರಿಗಾಗಿ ಒಂದು ದಿನವಲ್ಲ, ಜೀವನ ಪೂರ್ತಿ ಉಳಿಯುವ ನೆನಪಾಯಿತು. ಏಕೆಂದರೆ ನಿಜವಾದ ಪ್ರೀತಿ ಎಂದರೆ ಹೃದಯದಿಂದ ಕೊಟ್ಟ ವಾಗ್ದಾನವನ್ನು ಜೀವಮಾನ ಪೂರ್ತಿ ಕಾಪಾಡುವುದು.